ಬೇಕಂದರೆ ನೋಡ್ಕೊಂಡು ಬನ್ನಿ. ಫ್ರೈಡೇ, ಟ್ಯೂಸ್ಡೇ, ಸಂಡೇ ಯೂಶ್ವಲಿ. ನಾನು ಹೇಳಿರಲಿಲ್ಲ ಊರಿಗೆ ಬರೋದು. ಹಾಂ ಅಕ್ಕ ಅಂತ ನೋಡ್ತಾ ಇದ್ದಾರೆ. ನಮ್ಮ ಮನೆ ಫ್ರಿಜ್ಜಲ್ಲಿ ಜಾಮ್ ಬ್ರೆಡ್ ಎಷ್ಟೈತೆ ಗೊತ್ತಾ? ಊಟ ತಿಂತೆ ಅದ್ರ ತುಂಬ ಇಷ್ಟ ಆಗುತ್ತೆ. ನಾನು ಆಫನ್ ಹೋಗ್ತಾನೆ ಇರ್ತೀನಿ. ಸೊ ಚೆನ್ನಾಗಿರುತ್ತೆ. ಹಾಯ್ ಹಲೋ ಎವ್ರಿವನ್, ದಿಸ್ ಆರೋಹಿ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಚಾಮುಂಡಿ ಬೆಟ್ಟ ವ್ಲಾಗ್ ಆಗಿರುತ್ತೆ. ಚಾಮುಂಡಿ ಬೆಟ್ಟ ಎಲ್ಲಿದೆ ಎಲ್ಲರಿಗೂ ಗೊತ್ತು, ಮೈಸೂರಿನಲ್ಲಿದೆ. ಸೊ ಇವತ್ತು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದ್ರದ್ದು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಟುಡೇ ಐ ಆಮ್ ಡೂಯಿಂಗ್ ಅ ಚಾಮುಂಡಿ ಬೆಟ್ಟ ವ್ಲಾಗ್. ಚಾಮುಂಡಿ ಬೆಟ್ಟ ವ್ಲಾಗ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಎಲ್ಲೋದ್ವಿ, ಅಲ್ಲಿಂದ ಏನು ಮಾಡಿದ್ವಿ ಅಂತ ನಾನು ಇವತ್ತು ನಿಮಗೆ ಚಾಮುಂಡಿ ಬೆಟ್ಟ ಎಲ್ಲ ತೋರಿಸ್ತೀನಿ. ಆಮೇಲೆ ಇದು ಅಷ್ಟೇ, ನಿನ್ನ ಮೈಕ್ಗಳಲ್ಲಿ ನಿನ್ನ ಮೈಕ್ ತಗೋತೀಯ ಅಂತಂದರೆ ಇವಾಗ 2 ಮೈಕ್ ಇದೆ. ಇವಾಗ ಎಕ್ಸಾಂಪಲ್ 2 ಮೈಕ್ ಬರುತ್ತೆ. ಹಾಲಿಲ್ಯಾಂಡ್ ಅಂತ ಒಂದು ಮೈಕ್ ಬರುತ್ತೆ. ಅದು ಬಂದು ಇವಾಗ ಒಂದು ಸ್ವಲ್ಪ ಔಟ್ಡೇಟೆಡ್ ಆಗಿದೆ. ಅದು ಬಿಟ್ಟರೆ ಇನ್ನೊಂದು DJ ಮಿನಿ ಯಾವುದೋ ಒಂದು ಸೀರೀಸ್ ಬಿಟ್ಟಿದ್ದಾರೆ. ಮಿನಿ ಮೈಕಲ್ಲೇ ಲೇಟೆಸ್ಟಲ್ಲಿ ಬಿಟ್ಟಿದ್ದಾರೆ. ಅದು ನಿಮಗೆ ಮೊನ್ನೆ ಅಮೆಝಾನ್ ಸೇಲಲ್ಲಿ ಬಂದು 12,000 ಸಮಥಿಂಗ್ ಏನಾಗುತ್ತೆ. 26,000 26K ಇದು ಬರೀ 12 ಹೌದು, ಇಷ್ಟೇ ಇರೋದು ನಿನಗೆ. ಹೆಂಗೆ ಅಂದರೆ ಈ ಕಡೆ ಮ್ಯಾಗ್ನೆಟ್ ಇರುತ್ತೆ ನಿಮಗೆ, DJ ಈ ಕಡೆ ಮ್ಯಾಗ್ನೆಟ್ ಇರುತ್ತೆ. ಒಳಗಡೆ ಹಾಕ್ಬಿಟ್ಟು ನೀನು ಮೈಕ್ ಹಿಡ್ಕೋಬೇಕು. ಸೊ ಬರೀ ಮ್ಯಾಗ್ನೆಟ್ ಮಾತ್ರ ಈ ಕಡೆ ಇರುತ್ತೆ. ಸೊ ಅದು ಬಂದು ನೀನು ಇವಾಗ ಲೇಟೆಸ್ಟ್ ಬಿಟ್ಟಿರೋದು. ನಿಂಗೆ ಮೈಕೆ ಯೂಸ್ ಮಾಡೋದು ಬಂದು ಮೆಜಾರಿಟಿ ನಿಂಗೆ ವಾಯ್ಸ್ ಕ್ಲಾರಿಟಿಗೆ ಹಾಲಿಲ್ಯಾಂಡ್ ಬಿಟ್ಟರೆ DJ ಎರಡೇ ಯೂಸ್ ಮಾಡೋದು. 2 ಬಿಟ್ಟಿನಿ, ಅದು 99% ಅದು ಯೂಸ್ ಮಾಡಲ್ಲ. ನಿಂಗೆ ಐಫೋನ್ಗೂ ಅಷ್ಟೇ, ಹಿಂದೆಗಡೆ ಚಾರ್ಜ್ ಮಾಡ್ತೀಯಲ್ವಾ, ಫೋನ್ ಮೈಕ್ ಅವಶ್ಯಕತೆ ಇಲ್ಲ. ಫೋನ್ ಮೈಕ್ ಅಲ್ಲ, ಅದು ಟ್ರಾನ್ಸ್ಮಿಟರ್ ಇದ್ದೇ ಇರುತ್ತೆ. ಟ್ರಾನ್ಸ್ಮಿಟರ್ ಆನ್ ಇರಲೇಬೇಕು. ಟ್ರಾನ್ಸ್ಮಿಟರ್ನ ಎಲ್ಲ ಹಾಕೊಂತೀವಿ, ಹಂಗೆ ಅದೆಲ್ಲ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರ್ತದೆ. ಅದು ಚೆನ್ನಾಗಿತ್ತು ಕಣೋ, ಬಟ್ ಅದು ದೊಡ್ಡದಾಗಿದೆ. ಅದು ಯೂಸ್ ಮಾಡಕ್ಕೆ ನನಗೆ ಒಂಥರ ಅದನ್ನ ಮಿನಿಮಲ್ ಆಗಿರ್ಬೇಕು ಮೈಕ್ ಯಾವತ್ತೂ ಕೂಡ. ಆಮೇಲೆ ಇನ್ನೊಂದು ನಿನಗೆ ಅದು ಬಿಟ್ಟು ಇನ್ನೂ ವ್ಲಾಗಿಂಗ್ ಕ್ಯಾಮ್ರಾ ಅಂದರೆ DJI Osmo Pocket 5 ಅಂತ ಬರೋದು ಒಂದು. ಅದನ್ನೇ ನಾನು ಆಸ್ಮೋ ಪಾಕೆಟ್ 3 ಹೇಳಿದ್ನಲ್ಲ, ಅದು DJI ಆಸ್ಮೋ ಪಾಕೆಟ್ ಅಲ್ಲ ನಾನು ಹೇಳ್ತಾ ಇರೋದು, ಬರೀ ಆಸ್ಮೋ 5 Pro ಅಂತಾನೆ ಬರೋದು. ಏನು ಮೈಕಾ? ಮೈಕ್ ಅಲ್ಲ, ಆಕ್ಷನ್ ಕ್ಯಾಮ್ರಾ. ಅದು ಇವಾಗ ಅಪ್ಗ್ರೇಡ್ ಆಗಿರೋದು. ಸಮಥಿಂಗ್ ಏನೋ ಇದೆ. ಮತ್ತು ಆಫರಲ್ಲಿ ಏನೋ ಇತ್ತು ಮೊನ್ನೆ, ಚೆನ್ನಾಗಿದೆ. ಜಾಗ್ ಹೋಗ್ತಾ ಇದ್ದಾರೆ ನೋಡು. ಇವಾಗ ಪಾರ್ಕಿಂಗು ದೊಡ್ಡದಾಗಿ ಮಾಡಿಬಿಟ್ಟಿದಾರ. ಏನಕ್ಕೂ ಇದಿಲ್ಲ, ಎಷ್ಟು ಬಂದರೂ ಪಾರ್ಕ್ ಮಾಡ್ಬೋದು. ಚಾಮುಂಡಿ ಬೆಟ್ಟ ಏನು ತಗೊಳಲ್ವಾ ಮದು? ಇಲ್ಲಿ ಒಂದು ರಿಂಗ್ ಬರ್ತಾ ಇತ್ತು ಆಯ್ತಾ, ಮೆಟಲ್ದು. ಇವಾಗ ಎಲ್ಲೂ ಸಿಗ್ತಾನೆ ಇಲ್ಲ ಅದು. 100 ರೂಪೀಸ್ ಟಿಕೆಟ್ಗೆ ಇಷ್ಟೊಂದು ಕ್ಯೂ ಇದೆ. ಅಲ್ಲಿಗೆ ಹೋಗಿ ಬರಬೇಕು. ಕಳಶ ಕೇಳು. ಆ ಲಡ್ಡು ನೋಲ್ಸಿ ಕಳಶ. ಸೊ ಫೈನಲಿ ದರ್ಶನ ಆಯಿತು. 100 ರೂಪೀಸ್ ಟಿಕೆಟಲ್ಲೇ ಅಷ್ಟೊಂದು ಕ್ಯೂ ಇತ್ತು ಅಂದರೆ ನಾರ್ಮಲ್ ಎಂಟ್ರಿ ಹೇಗಿರುತ್ತೆ. ಸೊ ಫೈನಲಿ ನಾವು ಇಲ್ಲಿ ಡೈರೆಕ್ಟಾಗಿ ಹೋಗಬೇಕಿತ್ತು, ಬಟ್ ಏನೋ ಕಾರಣದಿಂದ ಆಗಲಿಲ್ಲ. ಸೊ ಎನಿವೇಸ್ ಒಟ್ಟಿನಲ್ಲಿ ತಾಯಿ ದರ್ಶನ ಆಗಬೇಕಿತ್ತು, ಆಯಿತು ಫೈನಲಿ. ದರ್ಶನ ಮುಗಿಸ್ಕೊಂಡು ಅಷ್ಟೊಂದು ರಶಲ್ಲಿ ವಿ ಆರ್ ಗೋಯಿಂಗ್ ಡೌನ್. ಇವಾಗ ನೀರೆಲ್ಲ ಮೆಸ್ಸಿ ಆಗೋಗಿದೆ. ಆ್ಯಂಡ್
₹100 ಟಿಕೆಟಲ್ಲೂ ಅಷ್ಟೊಂದು ಕ್ಯೂ ಇತ್ತು. ಸೊ ಫೈನಲಿ ಒಂದು 45 ಮಿನಿಟ್ಸ್ ಇದು ಒಂದು 1 ಅವರ್ 45 ಮಿನಿಟ್ಸ್ ಹತ್ತತ್ರ 1 ಅವರ್ ಅನ್ಕೊಳ್ಳಿ ನಿಂತಿದ್ವಿ. ಬಟ್ ಕ್ಲೋಸಿಂಗ್ ಟೈಮ್ ಇತ್ತು, ಸೊ ನಮ್ಮ ದರ್ಶನ ಆಗೋಯ್ತು. ಬಟ್ ಇವಾಗ ಹೋಗ್ಬೇಕಾದ್ರೂ ಪಾರ್ಕಿಂಗ್ ಲೈಕ್ ಎಕ್ಸಿಟ್ ಆಗೋದಕ್ಕೂ ಇಷ್ಟೊಂದು ಕ್ಯೂ ಇದೆ. ಬಿಕಾಸ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಎಂಟ್ರಿ ಆಗಬೇಕಾದ್ರೆ ಪಾರ್ಕಿಂಗ್ ಫೀ ತೊಗೊತಾ ಇಲ್ಲ, ಎಕ್ಸಿಟ್ ಆಗಬೇಕಾದ್ರೆ ತೊಗೋತಾ ಇದ್ದಾರೆ ಇವಾಗ. ಸೊ ಅದಕ್ಕೆ ನೀವೇ ನೋಡ್ಬೋದು ಎಷ್ಟು ಕಾರಿನ ಹೀಗೆ ನಿಂತಿದ್ದಾರೆ ಅಂತ. ಇನ್ನು ಅಲ್ಲಿರೋದು ಕಲೆಕ್ಟ್ ಮಾಡ್ತಾ ಇರೋದಿನ್ನ. ಸೊ ಇನ್ನು ಇಷ್ಟೊಂದು ಕಾರ್ಸ್ ಇದೆ. ನನ್ನ ಅಣ್ಣ ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವುಗಳು ಅಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಬರಬೇಕಂದ್ರೆ ನೋಡ್ಕೊಂಡು ಬನ್ನಿ. ಫ್ರೈಡೇ, ಟ್ಯೂಸ್ಡೇ, ಸಂಡೇ ಯೂಶ್ವಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಬಿಕಾಸ್ ವಾರ ಆಗಿರೋದ್ರಿಂದ, ಚಾಮುಂಡೇಶ್ವರಿ ತಾಯಿ ವಾರ ಆಗಿರೋದ್ರಿಂದ. ಆ್ಯಂಡ್ ಇವತ್ತು ಸಂಡೇ, ಸೊ ಯೂನಿವರ್ಸಲಾಗಿ ಎಲ್ಲರಿಗೂ ಹಾಲಿಡೇ ಇರುತ್ತೆ. ಸೊ ಬರೋರು ಈ ಥರ ಡೇಸ್ನೆಲ್ಲ ನೋಡ್ಕೊಂಡು ಬನ್ನಿ. ಸೊ ಅದಕ್ಕೆ ನಾನು ಯಾವಾಗಲೂ ಯೂಶ್ವಲಿ ಥರ್ಸ್ಡೇ, ಮಂಡೇ ಈ ಥರ ಬರ್ತಾಯಿದ್ದೆ. ಈ ಥರ ಫ್ರೈಡೇಸ್, ಟ್ಯೂಸ್ಡೇ ಮತ್ತು ಸಂಡೇ ಸಿಗಾಕೊಂಡ್ರೆ ಈ ಥರ ಆಗತ್ತೆ, ತುಂಬ ರಶ್ ಇರುತ್ತೆ. ಸೊ ಅದನ್ನೆಲ್ಲ ನೀವುಗಳು ನೋಡ್ಕೊಂಡು ಬನ್ನಿ. ಅದು ಇದಾಕಿದಾರಲ್ಲ, ಅದಾದ್ಮೇಲೆ ಇನ್ನೂ ದೊಡ್ಡದಿದೆ, ಆ ಕಡೆಗೂ ಇದೆ, ಫುಲ್ ದೊಡ್ಡದಿದೆ ಕಣೋ ಇದು. ಆ್ಯಕ್ಚುಲಿ ನಾವಿವಾಗ ಮರಾಠ ಮೆಸ್ಗೆ ಹೋಗ್ತಾ ಇದೀವಿ. ಮೈಸೂರಲ್ಲಿ ಮರಾಠ ಮೆಸ್ ಅಂತ ಇದೆ, ಕ್ವೈಟ್ ಫೇಮಸ್. ಸೊ ಹುಡ್ಕೊಂಡೆಲ್ಲ ಬರ್ತಾರೆ. ಸೊ ಇವನಿಗೆ ಇವತ್ತು ಟೇಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಮರಾಠ ಮೆಸ್ಗೆ ಹೋಗ್ತಾ ಇದೀವಿ. ಅದು ಮಧ್ಯಾಹ್ನ ಮಾತ್ರ ಓಪನ್ ಇರುತ್ತೆ, 4 o'clock ತನಕ ಓಪನ್ ಇದೆ ಅಂತ. ಸೊ ನಾವಿವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಇವನಿಗೆ ಟೇಸ್ಟ್ ಇಷ್ಟ ಆಗುತ್ತೋ ಇಲ್ವೋ ಅಂತ. ನನಗಂತೂ ತುಂಬ ಇಷ್ಟ ಆಗುತ್ತೆ, ನಾನು ಆಫನ್ ಹೋಗ್ತಾನೆ ಇರ್ತೀನಿ. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೂ ತೋರಿಸ್ತೀನಿ ಆ ಪ್ಲೇಸ್ ಹೇಗಿದೆ ಅಂತ. ಚೆನ್ನಾಗಿದೆ ಪ್ಲೇಸ್ ಇದು ಆ್ಯಕ್ಚುಲಿ. ಸೊ ಇಲ್ಲಿ ಬೀಡ ಅಂಗಡಿ ಕೂಡ ಹಾಕ್ಕೊಂಡಿದ್ದಾರೆ, ಎಕ್ಸ್ಟ್ರಾ ಬಿಸ್ನೆಸ್. ಸೊ ಆಲ್ ಫುಲ್ ಇವಾಗ ಖಾಲಿ ಆಗಿರುತ್ತೆ. ಆಲ್ರೆಡಿ 3:30 ಆಗಿದೆ. ನಾವು ಚಿಕನ್ ಬಿರಿಯಾನಿ, ಇಲ್ಲಿ ಆಂಧ್ರ ಚಿಲ್ಲಿ ಚಿಕನ್ ಫೇಮಸ್ಸು. ಚಪಾತಿ ಕೈಮಾ ತೊಗೊಂಡ. A few moments later. ಸೊ ಫೈನಲಿ ಮನೆಗೆ ಬಂದು ರೀಚ್ ಆದೆ. ಹೊಟ್ಟೆ ತುಂಬ ಊಟ ಕೂಡ ಆಯಿತು ಮರಾಠ ಮೆಸ್ಸಲ್ಲಿ. ಆ್ಯಕ್ಚುಲಿ ನಾನು ಹೇಳಿದ್ದೆ ಅಲ್ಲ 3:30 ಆಗೋಗಿದೆ, ಜನ ಇವಾಗ ಸ್ವಲ್ಪ ಕಮ್ಮಿ ಆಗಿರ್ತಾರೆ ಅಂತ. ಅದು ಐ ವಾಸ್ ರಾಂಗ್. ನಾನು ಲೈಕ್ ಜನ ಬರ್ತಾನೇ ಇದ್ರು 3:30 4 o'clock ಆದರೂ ಬರ್ತಾನೇ ಇದ್ದರು. ಆ್ಯಂಡ್ ನಾನು ಸ್ಟಾರ್ಟಿಂಗ್ ತೋರಿಸಿದ ಟೇಬಲ್ಸ್ ಎಲ್ಲ ಫಿಲ್ ಆಗೋಗಿತ್ತು. ಸೊ ಒಳಗಡೆ ಇನ್ನು ಹೋದರೆ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ನಾವು ಅಲ್ಲೋಗಿ ಕೂರಬೇಕಾಯಿತು. ಒಟ್ಟಿನಲ್ಲಿ ಹೊಟ್ಟೆ ತುಂಬ ಊಟ ಆಯಿತು. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ತಾಯಿ ದರ್ಶನ ಕೂಡ ಆಯಿತು. ಸೊ ಎಲ್ಲ ಚೆನ್ನಾಗಾಯಿತು. ಸೊ ಮನೆಗೆ ಬಂದೆ. ಸೊ ಸ್ವಲ್ಪ ರೆಸ್ಟ್ ಮಾಡೋಣ. ಆ್ಯಂಡ್ ಇವತ್ತು ವೆದರ್ ಫುಲ್ ಕೋಲ್ಡ್ ಆಗಿದೆ. ಎಷ್ಟು ಮಟ್ಟಿಗೆ ಅಂತ ಕಂಡು ಇಮ್ಯಾಜಿನ್ ಮನೆ ಒಳಗಡೆ ಕೂತ್ಕೊಂಡ್ರು ಕೂಡ ಚಳಿ ಫೀಲ್ ಆಗ್ತಾಯಿದೆ. ಫ್ಯಾನ್ ಏನೂ ಹಾಕ್ಕೊಳ್ದಾನೆ ಲೈಕ್ ಫುಲ್ ತಣ್ಣ ಇದೆ. ಇವತ್ತು ನಾನು ಸೂರ್ಯ ಅನ್ನೋದೇ ನೋಡಿಲ್ಲ. ಸೊ ಅಷ್ಟೊಂದು ತಣ್ಣಾಗಿದೆ. ಈ ಚಳಿಯಲ್ಲಿ ನಾನು ಸ್ಲೀವ್ಲೆಸ್ ಹಾಕ್ಕೊಂಡು ಹೋಗಿರೋದೇ ಹೆಚ್ಚು. ಸೊ ಇವಾಗ ನಾನು ಅನಿಸ್ತಾ ಇದ್ದಾರೆ ಐ ಶುಡ್ ವೇರ್ ಅ ಜಾಕೆಟ್ ಅಂತ. ಸೊ ಈ ಥರ ಆಯಿತು ನನ್ನ ಕತೆ. 1 hour later. Five minutes later. ಹರ್ಷಿತಾ ಫುಲ್ ರೆಡಿ ಆಗಿಬಿದ್ದಾಳೆ. ಇದು ಗ್ರಾಫ್ ಪ್ರವೇಶಕ್ಕೆ ಹೋಗಿದ್ವಿ. ಅವಳಿಗೆ ನಾನು ಹೇಳಿರಲಿಲ್ಲ ಊರಿಗೆ ಬರೋದು. ಹಾಂ ಅಕ್ಕ ಅಂತ ನೋಡ್ತಾ ಇದ್ದಾಳೆ. ಒಂದು ತಗೊಬರ್ಬೇಕು. ಹಿಂಗೆ ಇದು ಮಾಡ್ತಾರಲ್ಲ ಗ್ಯಾಸಲ್ಲಿ ಇಟ್ಬಿಟ್ಟು ಏನದು ಟೋಸ್ಟ್. ಅಥವಾ ಟೋಸ್ಟ್ ಮಾಡೋ ತಗೋಬೇಕು ಅಕ್ಕ. ಏನು ಟೋಸ್ಟ್ ಮಾಡೋ ತಗೋಬೇಕಾ? ನೀನು ಮುಖ ಮುಚ್ಕೊಳ್ರಿ ಎಲ್ಲ ಕಾಣಿಸ್ತದೆ. ಆರಾಮಾಗಿ ಹಚ್ಚು. ಬ್ರೆಡ್ ಜಾಮ್ ತಿನ್ಬೇಕಂತ ಕ್ರೇವಿಂಗ್ ಮಾಡ್ಕೊಂಬಿಟ್ಟಿದ್ಯಾ ಭಯಕ್ಕೆ. ನಮ್ಮ ಮನೆ ಫ್ರಿಜ್ಜಲ್ಲಿ ಜಾಮ್ ಬ್ರೆಡ್ ಎಷ್ಟೈತೆ ಗೊತ್ತಾ? ಊಟ ತಿಂತೆ ಅದ್ರ ತಿಂತ. ಇವಾಗ ಮನೆಗೆ ರಿಟರ್ನ್ ಆದೆ. ನಾನು ಕೂಡ ರೆಸ್ಟ್ ಮಾಡ್ತೀನಿ. ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ.
ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್ ಗಾಯ್ಸ್. ಟಾಟಾ ಬಾಯ್ ಬಾಯ್. ಸೊ ಯಾರ್ಯಾರು ಈ ವ್ಲಾಗ್ನ ಕಂಪ್ಲೀಟ್ ವಾಚ್ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.